ಇದು ಉತ್ತಮವಾದ ಕಫಹರವಾದ ಔಷಧಿ ಅಂತ ಹೇಳ್ಬೋದು. ಕಫಜ ರೋಗಗಳಲ್ಲಿ ಇದರ ಬಳಕೆ ಅತ್ಯುತ್ತಮವಾದ ತ್ವರಿತವಾದ ಪರಿಣಾಮವನ್ನು ನೀಡುತ್ತದೆ. ಕೆಮ್ಮು, ಕಫ, ಸೀನು, ನೆಗಡಿ, ಅಲರ್ಜಿ ಇವೆಲ್ಲವೂ ಕೂಡ ಭಾಳ ಬೇಗ ಗುಣ ಆಗ್ತವೆ. ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಆಮೇಲೆ ಇದರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಮತ್ತು ಕೆಲವು ಜನ ಹಾವು ಕಡಿದು ಬಿದ್ದಿರ್ತಾರೆ ನೋಡ್ರಿ, ಮೂರ್ಛೆ ಹೋಗಿ ಬಿದ್ದುಬಿಟ್ಟಿರ್ತಾರೆ. ಸನ ಮೂಗಿಗೆ ಒಂದು 4 ಹನಿ ಹಾಕಿ ತಕ್ಷಣ ಅವರಿಗೆ ಎಚ್ಚರ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೀಯರ, ಇವತ್ತಿನ ಸಂಚಿಕೆಯಲ್ಲಿ ತುಂಬೆ ಸೊಪ್ಪಿನ ಪ್ರಯೋಜನಗಳನ್ನು ನೋಡೋಣ. ಇದು ಉತ್ತಮವಾದ ಕಫಹರವಾದ ಔಷಧಿ ಅಂತ ಹೇಳ್ಬೋದು. ಕಫಜ ರೋಗಗಳಲ್ಲಿ ಇದರ ಬಳಕೆ ಅತ್ಯುತ್ತಮವಾದ ತ್ವರಿತವಾದ ಪರಿಣಾಮವನ್ನು ನೀಡುತ್ತದೆ. ಒಂದು 4 ಈ ಒಂದು ತುಂಬೆ ಗಿಡದ ಎಲೆಯನ್ನು ಬೆಳಗ್ಗೆ ಚೆನ್ನಾಗಿ ಅಗದಾಗ ತಿಂದು ಒಂದು ಅರ್ಧ ಚಮಚ ಜೇನನ್ನು ಸೇವನೆ ಮಾಡೋದ್ರಿಂದ ಕೆಮ್ಮು, ಕಫ, ಸೀನು, ನೆಗಡಿ, ಅಲರ್ಜಿ ಇವೆಲ್ಲವೂ ಕೂಡ ಭಾಳ ಬೇಗ ಗುಣ ಆಗ್ತವೆ. ಅದಷ್ಟೇ ಅಲ್ಲದೆ ಸಣ್ಣ ಮಕ್ಕಳಿಗೆ ಇದನ್ನು ಚೆನ್ನಾಗಿ ಜಜ್ಜಿ ಒಂದು ಅರ್ಧ ಚಮಚ ರಸ, ಒಂದು ಚಮಚದವರೆಗೆ ಜೇನು ಬೆರೆಸಿ 2 ವರ್ಷದ ಮೇಲ್ಪಟ್ಟಿನ ಮಕ್ಕಳಿದ್ದರೆ ಅದನ್ನು ಕೊಟ್ಟರೆ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫ ಭಾಳ ಬೇಗ ಕರಗುತ್ತೆ. 2ರಿಂದ 4 ವರ್ಷದ ಮಕ್ಕಳಿದ್ದರೆ 1/4 ಚಮಚವರೆಗೂ ಕೊಡ್ಬೋದು. 4 ವರ್ಷದ ಮೇಲಿನ ಮಕ್ಕಳಿದ್ದರೆ ಅರ್ಧ ಚಮಚ, 1/4 ಚಮಚವರೆಗೂ ಇದನ್ನು ಕೊಡ್ಬೋದು. 5 ವರ್ಷದ ಮೇಲಿನ ಮಕ್ಕಳಿದ್ದರೆ 1 ಚಮಚದವರೆಗೂ ಇದರ ರಸವನ್ನು ಕೊಡ್ಬೋದು. ಅದರ ಜೊತೆಗೆ ಜೇನನ್ನು ಬೆರೆಸಿ ಕೊಡಬೇಕು. ಹಾಗೆ ಇದನ್ನು ಮಾಡೋದ್ರಿಂದ ಕೆಮ್ಮು, ಕಫ, ನೆಗಡಿ, ಕಫದ ಅಲರ್ಜಿಗಳೆಲ್ಲ ಗುಣ ಆಗ್ತವೆ. ದೊಡ್ಡವರಿದ್ದರೆ 2 ಚಮಚದವರೆಗೂ ಇದರ ಸೇವನೆಯನ್ನು ಮಾಡ್ಬೋದು ಜೇನಿನೊಂದಿಗೆ. ಹಾಗೆಯೇ ಇದರ ಸೇವನೆಯನ್ನು ಮಾಡಿದಾಗ ಕೆಲವರಿಗೆ ವಾಮಿಟ್ ಆಗ್ತದೆ. ವಾಮಿಟ್ ಆಗಿ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫ ಎಲ್ಲ ಆಚೆ ಬರುತ್ತೆ. ಅದನ್ನು ಸ್ವರಸವನ್ನು ಕೆಲವು ಪದಾರ್ಥಗಳನ್ನು ಸೇರಿಸಿ ನಾವು ವಮನಕಾರಕವಾಗಿಯೇ ತಯಾರಿಸಿಕೊಳ್ಳೋದನ್ನು ಹೇಳಿರ್ತೇವೆ ಕೆಲವು ಸಂದರ್ಭದಲ್ಲಿ. ತುಂಬೆ ಗಿಡದ ಎಲೆಯ ರಸ 1 ಚಮಚ, ವೀಳ್ಯದೆಲೆಯ ರಸ 1 ಅರ್ಧ ಚಮಚ, ದೊಡ್ಡಪತ್ರೆ ಎಲೆಯ ರಸ 2 ಚಮಚ, 1 ಅರ್ಧ ಚಮಚ ಸೈಂಧವ ಲವಣ, 2 ಚಿಟಿಕೆ ಕಾಳು ಮೆಣಸು ಇವೆಲ್ಲವನ್ನು ಬೆರೆಸಿ 10 ml 15 ml ಇದರಲ್ಲಿ ಪುನಃ ನೀರು ಬೆರೆಸಿ ಅದನ್ನು ನಾವು ಕುಡಿಬೇಕು. ದೊಡ್ಡವರಿದ್ದರೆ ಇಷ್ಟು ಪ್ರಮಾಣ ಬೆರೆಸಿ ಕುಡಿಬೇಕು. ಸಣ್ಣ ಮಕ್ಕಳಿದ್ದರೆ ವೈದ್ಯರ ಸಲಹೆಗೆ ಅನುಗುಣವಾಗಿ ಪ್ರಮಾಣ ನಿಗದಿ ಮಾಡಿ ಇದನ್ನು ಕುಡಿದ್ರೆ ನಾವೇನಾಗುತ್ತೆ ಅಂತ ಹೇಳಿದ್ರೆ ಪೂರ್ತಿ ವಾಂತಿಯಾಗಿ ಕಫ ಎಲ್ಲ ಆಚೆ ಬರ್ತದೆ. ಈ ರೀತಿಯಲ್ಲೂ ಕೂಡ ಆ ತುಂಬೆ ಸೊಪ್ಪನ್ನು ನಾವು ಬಳಸ್ಕೋಬೋದು. ಅದು ವಮನಕಾರಕವಾಗಿ ಕೆಲಸ ಮಾಡೋದು. ಶಮನವಾಗಿ ಕೆಲಸ ಮಾಡಬೇಕಂದ್ರೆ ಅದನ್ನು ರಸ ಅರ್ಧ ಚಮಚ, 1 ಚಮಚ ವಯಸ್ಸಿಗೆ ಅನುಗುಣವಾಗಿ ನಾನು ಹೇಳಿದ್ನಲ್ಲ ಅಷ್ಟು ನಾವು ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಕಫ ಶಮನವನ್ನು ಮಾಡ್ತದೆ. ವಮನ ಶೋಧನ ಮಾಡಲಿಕ್ಕಾಗಿ ಇದನ್ನು ನಾನು ಈ ರೀತಿ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ರಸ ಮಿಶ್ರಣ ಮಾಡಿ ಕುಡಿಲಿಕ್ಕೆ ಹೇಳಿದ್ನಲ್ಲ ಆ ರೀತಿ ಕುಡಿಬೇಕು. ಈಗ ಆಯುರ್ವೇದದಲ್ಲಿ ಶೋಧನ ಮತ್ತು ಶಮನ 2 ಪ್ರಕಾರದಲ್ಲಿ ಸಮಸ್ಯೆಗಳ ನಿವಾರಣೆ ಮಾಡ್ತಕ್ಕಂಥ ಪದ್ಧತಿ ಇದೆ. ಶೋಧನ ಅಂದರೆ ಶುದ್ಧೀಕರಣ ಮಾಡಿ ರೋಗ ನಿವಾರಣೆ ಮಾಡೋದು. ಶಮನ ಅಂದರೆ ಅದನ್ನು ಸಂಪೂರ್ಣವಾಗಿ ಕರಗಿಸಿ ಹೊರಗೆ ಹಾಕುವುದು ಅಂತ ಅರ್ಥ. ಹೀಗೆ ಇರಲಿ. ಇದೇ ತುಂಬೆ ಸೊಪ್ಪನ್ನು ನಾವು ಸ್ವರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಅರ್ಧ ಚಮಚ ನಿಯಮಿತವಾಗಿ 50 ml ನೀರಿನೊಂದಿಗೆ ಸೇವನೆ ಮಾಡೋದ್ರಿಂದ ಅದು ಸಣ್ಣ ಮಕ್ಕಳಿಗೆ ಬಹಳ ಒಳ್ಳೆಯದು. ಕಫ ವಿಕಾರಗಳಿಗೆ, ಜ್ವರ, ಕೆಮ್ಮು, ನೆಗಡಿ ಅಂತ ಬರದಂತೆ ತಡೀತದೆ. ಇದನ್ನು ಮಳೆಗಾಲದಲ್ಲಿ ವಾರಕ್ಕೊಂದ್ಸಲ 2 ಸಲ ಮಕ್ಕಳಿಗೆ ಕುಡಿಸೋ ರೂಢಿಯನ್ನು ಇಡಿ. ದೊಡ್ಡವರಾದರೂ ಸಹ ಅಷ್ಟೇ, ವಾರಕ್ಕೊಂದ್ಸಲ 2 ಸಲ ತುಂಬೆ ಸೊಪ್ಪಿನ ರಸ 1 ಚಮಚ 1.5 ಚಮಚ ಬಿಸಿನೀರಿನ ಜೊತೆಗೆ ಅಥವಾ ಜೇನಿನೊಂದಿಗೆ ಸೇವನೆ ಮಾಡೋ ರೂಢಿಯನ್ನು ಇಟ್ಕೊಳ್ಳೋದ್ರಿಂದ ನಮ್ಮ ಯಕೃತ್ತು ಉತ್ತೇಜಕವಾಗುತ್ತೆ, ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಆಮೇಲೆ ಇದರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಮತ್ತು ಕೆಲವು ಜನ ಹಾವು ಕಡಿದು ಬಿದ್ದಿರ್ತಾರೆ ನೋಡ್ರಿ, ಮೂರ್ಛೆ ಹೋಗಿ ಬಿದ್ದುಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ತುಂಬೆ ಸೊಪ್ಪಿನ ರಸನ ಮೂಗಿಗೆ ಒಂದು 4 ಹನಿ ಹಾಕಿ ತಕ್ಷಣ ಅವರಿಗೆ ಎಚ್ಚರ ಆಗುತ್ತೆ. ಇದು ಹಾವು ಕಡಿದಾಗ ಹಿಂದಿನ ಒಂದು ಪೂರ್ವಜರು ಪಾರಂಪರಿಕ ಚಿಕಿತ್ಸೆಯಾಗಿ ಮಾಡ್ತಾಯಿದ್ರು. ಅವನಿಗೆ ಎಚ್ಚರ ಆದಮೇಲೆ ಆ ವಿಷ ಬೇಗ ಇರೋದಿಲ್ಲ. ಆ ಹಾವು ಕಡಿದವನು ಮಲಗಿದ್ರೆ ವಿಷ ಬೇಗ ಇರುತ್ತೆ. ಅದಕ್ಕೆ ಹಾವು ಕಡಿದ ತಕ್ಷಣ ಮೂರ್ಛೆ ಬಂದು ಬಿದ್ದಾಗ ಮೂಗಿನಲ್ಲಿ ಇದನ್ನು ಹಾಕಿ ತಕ್ಷಣ ಅದಕ್ಕೆ ಆಯುರ್ವೇದ ಚಿಕಿತ್ಸೆ ಅಥವಾ ಇಂಗ್ಲೀಷ್ ಔಷಧಿ ಪದ್ಧತಿಯಲ್ಲೂ ಕೂಡ ಅದಕ್ಕೆ ಚಿಕಿತ್ಸೆ, ಒಳ್ಳೆಯ ಚಿಕಿತ್ಸೆ ಇದನ್ನು ತಾವು ಮಾಡಿಸ್ಬೇಕು. ಹಾವು ಕಡಿದಾಗ ನಿರ್ಲಕ್ಷ್ಯ ಬೇಡ. ಇದರ ಪ್ರಯೋಗದಿಂದಾಗಿ ನಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಗಳು, ಇನ್ಫ್ಲಮೇಷನ್ಗಳು, ಅಸ್ತಮ, ದಮ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದು ಉತ್ತಮವಾಗಿರ್ತಕ್ಕಂಥ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಕಫಹರವಾಗಿ ಮತ್ತು ತುಂಬೆ ಎಲೆಗಳ ಒಂದು ಸ್ವರಸವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಕಣ್ಣಿನ ನರಗಳಿಗೆ ಶಕ್ತಿ ಬರ್ತದೆ. ದೃಷ್ಟಿದೋಷ, ದೂರದೃಷ್ಟಿ, ಸಮೀಪ ದೃಷ್ಟಿದೋಷದ ಸಮಸ್ಯೆಗಳಿಗೆ ಇದೊಂದು ಉತ್ತಮ ಪರಿಹಾರವಾಗಿ ಸಹಾಯ ಮಾಡುತ್ತೆ.
ಅದಷ್ಟೇ ಅಲ್ಲದೆ ಇದರಿಂದಾಗಿ ನಮ್ಮ ಕರುಳಿನಲ್ಲಿರ್ತಕ್ಕಂಥ ಈ ಜಂತು ಹುಳುಗಳು ಸಂಪೂರ್ಣವಾಗಿ ನಾಶ ಆಗಲಿಕ್ಕೆ ಉಪಯೋಗ ಇದೆ ಇದು. ಅವೆಲ್ಲ ರಿಂಗ್ ವರ್ಮು, ಹುಕ್ ವರ್ಮ್ ಅಂತೆಲ್ಲ ಜಂತು ಹುಳುಗಳಿರ್ತಾವಲ್ಲ, ಅವೆಲ್ಲವನ್ನೂ ಕಡಿಮೆ ಮಾಡಲಿಕ್ಕೆ, ಅವನ್ನೆಲ್ಲ ಹೊರಗೆ ಹಾಕಲಿಕ್ಕೆ, ಕರಳನ್ನು ಸ್ವಚ್ಛ ಮಾಡಲಿಕ್ಕೆ ಈ ಸ್ವರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ದೊಡ್ಡವರಿದ್ದರೆ ಒಂದು 2-3 ಚಮಚ ಕುಡೀರಿ, ಸಣ್ಣವರಿದ್ದರೆ 1/4 ಚಮಚ, ಅರ್ಧ ಚಮಚ ಕುಡೀರಿ. ಅದನ್ನು ಕುಡಿದು ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿತಾ ಇದ್ದರೆ ಅವೆಲ್ಲ ಕರಳಲ್ಲಿರ್ತಕ್ಕಂಥ ಎಲ್ಲ ಜಂತು ಹುಳುಗಳು, ಬ್ಯಾಕ್ಟೀರಿಯಾಗಳು ಮಲದ ರೂಪದಲ್ಲಿ ಹೊರಗಡೆ ಬರ್ತವೆ. ಸೂಕ್ಷ್ಮಾಣು ಜೀವಿಗಳು ಏನಾದರೂ ಇದೆ, ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು ಏನಾದರೂ ಇದೆ, ಅದು ಮೂತ್ರದ ರೂಪದಲ್ಲಿ ಹೊರಗೆ ಬರ್ತದೆ. ಕಿಡ್ನಿಲಿರ್ತಕ್ಕಂಥ ಇನ್ಫೆಕ್ಷನ್ಗಳು, ಕರಳಿನಲ್ಲಿರ್ತಕ್ಕಂಥ ಇನ್ಫೆಕ್ಷನ್ನು ಮೋಷನ್ ಮೂಲಕ ಹೊರಗೆ ಬರ್ತದೆ. ಆ ಬ್ಯಾಕ್ಟೀರಿಯಾಗಳು, ಹುಳಗಳು ಮೂತ್ರಪಿಂಡದಲ್ಲಿ ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮ ಇನ್ಫೆಕ್ಷನ್ ಆಗಿದ್ದರೆ ಅದು ಮೂತ್ರದ ರೂಪದಲ್ಲಿ ಹೊರಗಡೆ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಅಂಶವನ್ನು ಹೊಂದಿದೆ. ಇದಿಷ್ಟು ತುಂಬೆ ಸೊಪ್ಪಿನ ಅದ್ಭುತ ಪ್ರಯೋಜನಗಳು. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ. ಆ ಶಿಬಿರದಲ್ಲಿ ತಾವು ಭಾಗವಹಿಸಿ ತಮ್ಮ ಆರೋಗ್ಯದ ವಿಚಾರಗಳ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.